ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ನಡೆದಿದೆ. 19 ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನೂ ತನಕ ಅವರಿಗೆ ಖಾತೆ ಹಂಚಿಕೆಯಾಗಿಲ್ಲ. ಯಾಕೆ ತಡ? ಈಗ ಎದ್ದಿರುವ ಈ ಅಷ್ಟೂ ಗೊಂದಲಗಳನ್ನು ಬಗೆಹರಿಸಿಕೊಂಡೇ ಖಾತೆ ಹಂಚಿಕೆ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರಂತೆ. ರೀಶಫಲ್ನ ಚರ್ಚೆ ಏನು ನಡೀತಾ ಇದೆಯಲ್ಲ, ಅವ್ರ ರಾಜೀನಾಮೆ ಕೊಡಿಸಿ ಇವ್ರನ್ನ ತರಬೇಕು, ಇವರ ರಾಜೀನಾಮೆ ಕೊಡಿಸಿ ಅವ್ರನ್ನ ತರಬೇಕು, ಅದನ್ನ ಮುಗಿಸಿ ಖಾತೆ ಹಂಚಿಕೆ ಮಾಡೋದು ಅಂತ ಒಂದು. ಸಿದ್ದರಾಮಯ್ಯನವರು ಸಮಾಧಾನಗೊಂಡ ನಂತರ ಖಾತೆ ಹಂಚಿಕೆ ಮಾಡ್ತಾರಂತೆ. ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ 15ನೇ ತಾರೀಖಿನ ತನಕ ಟೈಮ್ ಇದೆ ಅಂದ್ರು. ಹದಿಮೂರನೇ ತಾರೀಖು ಸೆಷನ್ ಶುರುವಾಗುತ್ತೆ, ಆವತ್ತು ಸಂತಾಪ ಸೂಚನೆ. 14ನೇ ತಾರೀಖು ಎಲ್ಲರ ಪರಿಚಯ ಮಾಡೋದಿರುತ್ತೆ. ಅಲ್ಲಿ ತನಕ ಟೈಮ್ ಇದೆ ಅಂತ. ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು? ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಇಲಾಖಾವರು. ಏನ್ ತೊಂದರೆ ಇಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದೆ. 15ನೇ ತಾರೀಕುವರೆಗೂ ನಡೀತದೆ. 16, 17 ಅಸೆಂಬ್ಲಿ ಶುರು ಆಗುತ್ತೆ. ಹಾಬಿಚುವಲ್ ಇದೆ 13 ಹಾಬಿಚುವಲ್. 14ಕ್ಕೆ ಎಲ್ಲರನ್ನು ಪರಿಚಯ ಮಾಡ್ಕೊಡ್ಬೇಕು. ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. MC ಸುಧಾಕರ್ನ ಕರ್ಸ್ಕೊಂಡು ಅವ್ರನ್ನು ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗ್ತದೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ನಿಮ್ಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ. ಅಸಮಾಧಾನಿತ ಶಾಸಕರುಗಳ ಪೈಕಿ ಅನೇಕರ ದಿಲ್ಲಿಗೆ ಹೋಗಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಅಪ್ಪಾಜಿ ನಾಡಗೌಡ ಭೇಟಿಯಾದ. ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಮಂತ್ರಿಗಿರಿ ಕೊಡೋದು ಅಂತಾಗಿತ್ತು. ಆ ಕೋಟಾದಲ್ಲಿ ರಾಯರೆಡ್ಡಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅಪ್ಪಾಜಿ ನಾಡಗೌಡರು ಹೇಳಿಕೆ ಕೊಟ್ಟರು. ಇಲ್ಲ, ಹೈಕಮಾಂಡ್ ಅವರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದೆ. ಸುರ್ಜೇವಾಲಾ ಅವರಿಗೆ ಮತ್ತು ವೇಣುಗೋಪಾಲ್ ಅವರು ಕಂಡು ಹೋಗೋಣಂತ ಬಂದೆ. ಅವರು ಸಮಾಧಾನ ತಗೊಳ್ಳಿ, ಎಲ್ಲನೂ ಸರಿ ಹೋಗುತ್ತೆ, ಪಕ್ಷ ಭದ್ರವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ಹೇಳಿದರು. ಏನೇ ಇದ್ದರೂ ಕೂಡ ನಾವು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ತೀವಿ. ನಿಮಗೇನಾದರೂ ತೊಂದರೆ ಇದ್ದರೆ ಕಾರ್ಯಕ್ಷೇತ್ರಗಳಲ್ಲಾಗಲಿ, ಅಭಿವೃದ್ಧಿಯಲ್ಲಿ ಆಗಲಿ, ಅಥವಾ ನಿಮಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಏನಾದರೂ ಅಡೆತಡೆಗಳಾಗ್ತವೆ, ಕೂಡಲೇ ನಮ್ಮ ಜೊತೆ ನೀವು ಸಂಪರ್ಕ ಮಾಡಿ ಮಾತಾಡಿ ಸರಿಪಡಿಸ್ತೀವಿ ಅನ್ನುವಂಥದ್ದು ಹೇಳಿದರು. ಮೂಲತಃವಾಗಿ ಬಿಜಾಪುರದಲ್ಲಿ ಪಕ್ಷ ಕಟ್ಟಲಿಕ್ಕೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದೇನೆ. ನಾನು ಸಹಕಾರವನ್ನು ನೀಡಿದ್ದೇನೆ. ಇವತ್ತು ನನಗೆ ಸರಿಯಾದಂಥ ಪ್ರತಿಕ್ರಿಯೆ ಬರ್ತಾ ಇಲ್ಲ.
ನನ್ನನ್ನು ಹಿಂದಿಟ್ಟು ಪ್ರತಿಯೊಂದರಲ್ಲಿ ನಿರ್ಧಾರಗಳಾಗ್ತಾ ಇದ್ದಾವೆ ಅನ್ನುವಂಥ ವಿಚಾರ ಹೇಳಿದೆ. ಅದು ಮುಂದೆ ಆಗದೆ ನಾವು ನೋಡ್ಕೊತೀವಿ ಅನ್ನುವಂಥ ಮಾತನ್ನು ಅವ್ರು ಕೊಟ್ಟಿದ್ದಾರೆ. ಇನ್ನು 1.5 ವರ್ಷದಲ್ಲಿ ಚುನಾವಣೆಗಳು ಬರ್ತವೆ. ಚುನಾವಣೆಯಲ್ಲಿ ಎಲ್ಲರೂ ಗೆದ್ದು ಬರಲಿಕ್ಕೆ ಏನು ಬೇಕು ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.